ಮೂರು ಇರ್ಬೇಕಷ್ಟ ಒಂದು ಚೌಕ ಕಲ್ಲಿಂದ ಮಂಟಪ ಮಾಡಿ ಛತ್ ಹಾಕ್ಯಾರ. ಅವ್ರ ನೆತ್ತಿ ಮ್ಯಾಲ ಒಂದು ಕಲ್ಲಿನ ಪಾದುಕೆಯನ್ನು ಸ್ಥಾಪನೆ ಮಾಡಿ ಅದನ್ನೇ ಪೂಜೆ ಮಾಡ್ಕೊಂತ ಹೋಗ್ತಿದ್ರು. ಅದು ಏನು ದಿನ ಪೂಜೆ ಇದ್ದಿದ್ದಿಲ್ರಿ, ಹಾಳು ಬಿದ್ದಂಗೆ ಇತ್ತದು. ಅವ್ರ ಪುಣ್ಯಾರಾಧನೆ ಇದ್ದ ಸಮಯಕ್ಕೆ ವರ್ಷದಾಗ ಒಂದು ದಿನ ಎಲ್ಲ ಸ್ವಚ್ಛ ಮಾಡಿ ಹಂದರ ಹಾಕಿ ಅವ್ರ ಬಳಗ ಎಲ್ಲ ಕೂಡಿ ಭಜನೆ ಪೂಜಾ ಅರ್ಚನೆ ಮಾಡ್ತಿದ್ರು. ಸಿದ್ಧಾರೂಢಪ್ಪ ಬಂದ ಆ ಜಾಗಕ್ಕೆ ಬಂದ ಉಳಿತಾರ. ಇದು ಭಾಳ ಚಲೋ ಐತಿ. ಇಲ್ಲಿ ಏನು ಗದ್ಲಿಲ್ಲ, ಸುತ್ತೆಲ್ಲ ಡಬಸ್ ಕಳ್ಳಿ ಕಂಟಿ ಬೆಳೆದ ಜಾಗ. ಸುಮ್ಮನೆ ಅವಾಗಾರ ಒಮ್ಮೆ ದನಕಾಯ ಹುಡುಗರು ಆ ಕಡೆ ಅಡ್ಡಾಡ್ತಿದ್ರು. ಅಲ್ಲಿ ಬಂದ ಅಜ್ಜ ಉಳಿದ್ರು. ಹೊಸದಾಗಿ ಅಜ್ಜ ಬಂದಾಗ ಅವ್ರಿಗೆ ಮೈ ತುಂಬ ಉಟ್ಕೊಣ ಕರಿ ಬಿದ್ದಿದ್ದಿಲ್ರಿ. ಅಷ್ಟ ಒಂದು ಕೌಪಿನ ಮ್ಯಾಲ ಇರ್ತಿದ್ರು. ಒಂದು ಚಳಿಗಾಲ ನಡುಗುವಂಥ ಗದ 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 ನಡುಗುವಂಥ ಚಳಿ ಒಳಗೆ ಭಾಳ ಚಳಿ ಹತ್ತಿತ್ತು. ಅಪ್ಪವ್ರಿಗೆ ನಿದ್ದೆ ಹತ್ತಲಿಲ್ಲ. ಎದ್ದು ಸುಮ್ಮನೆ ಕುಂತಾಗ ದೂರ ಒಂದು ದೃಶ್ಯ ಕಾಣಿಸ್ತು. ಸುಡುಗಾಡು ನೋಡ್ರಿ, ಅದ ಯಾರೋ ಏನೋ ಹೆಣ ಸುಟ್ಟು ಹೋಗಿದ್ರು. ಅದು ಬೆಂಕಿ ಹತ್ತಿ ಉರಿತಿತ್ತು. ಚಳಿ ಕಾಶ್ಕೊಳೋ ಸಲುವಾಗಿ ಸಿದ್ಧಾರೂಢಪ್ಪ ಹೋಗಿ ಅದ್ರ ಮುಂದೆ ಆ ಬೆಂಕಿ ಮುಂದೆ ಹಿಂಗೆ ಕೈ ಕಾಲು ಹಿಂಗೆ ಕಾಶ್ಕೊಂತ ನಿಂತಿದ್ರ. ಅವಾಗ ಮಧ್ಯರಾತ್ರಿ, ಅಷ್ಟೊತ್ತಿನಾಗ ಮಧ್ಯರಾತ್ರಿ ವೇಳಕ್ಕೆ ಇನ್ನೊಂದು ಹೆಣ ಹೊತ್ಕೊಂಡು ಬಂದಿದ್ರು ಸುಡಾಕ. ಅವ್ರು ದೂರದಿಂದ ನೋಡಿದ್ರು. ಇವ್ರು ಹಿಂಗೇನು ನಿಂತಿದ್ರಲ್ಲ, ಮೊದಲ ಬಡಕ್ ಮೈಯಾಗಿಂದ ಎಲಬು ಮೂಳಿ ಹೆಂಗೆ ಸ್ಕೆಲಿಟನ್ ಅಂತಾರಲ್ಲ, ಅಸ್ಥಿ ಪಂಜರ ಹಂಗೆ ನಿಂತಿದ್ರು ಇವರು. ಬರೇ ಒಂದು ಕೈಪ ನೋಡಾಕ ಬೆಂಕಿ ಬೆಳಕನ್ಯಾಗ ಸ್ಕೆಲಿಟನ್. ಅಯ್ಯೋಯ್ಯೋ ಅಲ್ಲಿ ನೋಡ್ರು ದೇವ್ ಮೈ ಕಸ್ಕೊಂಡಕತ್ತೈತಿ ಎಂದು ಒಬ್ಬ. ಉಳಿದವ್ರು ನೋಡಿದ್ರು ಅಯ್ಯೋ ದೇವ 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 ಅಂತ ಎಲ್ಲ ಮಂದಿ ಗದ್ಲು ಮಾಡೋ ಶಬ್ದ ಕೇಳಿ ಸಿದ್ಧಾರೂಢರಿಗೆ ಅಜ್ಜವ್ರು ದೂರದಿಂದ ಕೂಗುತ್ತಾರೆ, ತಮ್ಮ ಹೆದರಬೇಡ್ರು, ನಾ ದೇವಲ್ಲ, ನಾನು ನಿಮ್ಮಂಗೆ ಮನುಷ್ಯ ಅದೇನಿ, ಹೆದರಬೇಡ್ರಿ, ಬರ್ರಿ ಮುಂದಕ್ಕೆ ಬರ್ರಿ. ಯಪ್ಪ ದೇವ್ ನಮ್ಗೆ ಕರೆಯಾಕತ್ತೈತಂದ್ರು ಇವರು. ಹಿಂದಕ್ಕೆ ಸರಿ ಹಾಕತ್ತರು. ಅಜ್ಜ ವಿಚಾರ ಮಾಡಿದ್ರು, ಬಹುಶಃ ನಾ ಸಮೀಪ ಹೋದ್ರೆ ನನ್ನ ಗುರ್ತು ಹಿಡಿತಾರ, ಹೆದರಾಕತ್ತೇವಂತ ಸಮೀಪ ಬೋಡ್ರಿ, ನಾನು ಹೆದರಬೇಡ್ರಿ, ನಾನು ನಿಮ್ಮ ಮನುಷ್ಯ ಅಂತ ಯಾವಾಗ ಸಮೀಪ ಹೊಂಟ್ರು, ಅಯ್ಯೋ ದೇವ ಬಂತು ಮೈ ಮ್ಯಾಲ ಬಂತ ಅಂದವ್ರ. ಆ ಹೆಣ ಹೋಗೋದು ಓಡಾಕತ್ತರು ಮಂದ್ರಿ. ಹೆಂಗೆ ಓಡಿ ಹೋದ್ರಂದ್ರೆ ಎಂಥ ಹುಚ್ಚು ಮಂದಿಯಪ್ಪ. ಹೆಣ ಹೋಗೋದು ಹೋದ್ರಲ್ಲ, ಅವ್ರದ್ದೇನು ಬದುಕಿದ್ವಿ ಅಂದ್ರೆ ಮತ್ತೆ ಬೆಳಗ್ಗೆ ಬಂದು ಹುಗಿಯೋನ್ ಕರೆ ದೇವ ಏನರ ಮಾಡಿ ಹಿಡೀತಂತ ಓಡಿ ಹೋದರು. ಅಜ್ಜೋರು ನೋಡಿದ್ರಂತ ಆ ಹೆಣದ ಮ್ಯಾಲ ಅದು ಬಳಸಿದಂಥ ಕೌದಿಗಳನ್ನು ಕೂಡ ಒಂದು ಕಡೆ ಪದ್ಧತಿ ಅದು. ಆ ಎಲ್ಲ ಕೌದಿಗಳನ್ನು ಅದರ ಮ್ಯಾಲೆ ಹೊಚ್ಚಿ ತಗೊಂಬಂದು ಸೂಟು ಬಿಡ್ತಾರೆ. ಆ ಕೌದಿ ಹೊಚ್ಚಿದ್ದು ನೋಡಿದ್ರು. ನಿನಗೇನು ಚಳಿ ಆಗೋಲ್ಲ, ಬಿಡೋದಿಲ್ಲ, ಹೋಗ್ಯದ ಜೀವ. ಆ ಕೌದಿ ನಿನಗರ ಏನು ಉಪಯೋಗ, ನನಗೆ ಚಳಿ ಭಾಳ ಹತ್ತೈತಪ್ಪ ಅಂತ ಅದ ಕೌದಿ ತಗೊಂಡು ಬಂದು ಸಿದ್ಧಾರೂಢಪ್ಪ ಹೊತ್ಕೊಂಡು ಮಕ್ಕೊಂಡ್ರಂತ. ಈ ಕಥೆನ ಕಬೀರದಾಸರ ಮುಂದೆ ಹೇಳಿದಾಗ ಕಬೀರದಾಸರಂದ್ರಂತ, ಯಪ್ಪ ಹೆದರಿಕೆ ಬರಲಿಲ್ಲ ನಿನಗೆ, ಹೆಣದ ಮೇಲೆ ಹೊಚ್ಚಿದ ಕೌದಿ ಹೊತ್ಕೊಂಡು ನೀವು ಮಕ್ಕೊಂತೀರ? ಬರೀ ಅವ್ರು ಹಾಕ್ಕೊಂಡಿರ್ತಾರ, ಅದು ಇದ್ದಾಗ ಹಾಕ್ಕೊಂಡು ಸೀರೆ, ಅದು ಸೊತ್ತ ಮೇಲೆ ಆ ಸೀರೆ ಉಟ್ಕೊಳಕ್ಕೆ ಇವ್ರಿಗೆ ಅಂಜಿಕೆ ಬರ್ತೈತಿ. ಬೇಡಪ್ಪ ಎಲ್ಲರ ಇದು ಕಾಡಿಗೆ ಹಿಡಿದ ಸೀರೆ, ಆ ಸೀರೆ ಸಹಿತ ತಗೊಂಡೋಗಿ ಸುಟ್ಟು ಬರ್ತಾರೆ ಇವರು. ಅಂಥದ್ದು ಅದರ ಮೇಲೆ ಹೆಣದ ಮೇಲೆ ಹೊಚ್ಚಿದ ಕೌದಿ ತಂದು ಸಿದ್ಧಾರೂಢಪ್ಪ ಹೊಚ್ಕೊಂಡ್ರು. ಆ ಕೌದಿ ಸಿದ್ಧಾರೂಢಪ್ಪನ ಕೊನೆ ಕಾಲತನ ಆ ಕೌದಿ ಕಾದ್ಕೊಂಡು ಇಟ್ಕೊಂಡ್ರು. ಅದನ್ನೇ ಹೊಚ್ಕೊಂಡು ಮಕ್ಕೊಂತಿದ್ರು ಸಿದ್ಧಾರೂಢಪ್ಪವರು. ಯಾಕಂದ್ರೆ ಎಲ್ಲನೂ ದೊಡ್ಡ ದೊಡ್ಡ ಸಾಮಾನು ಕದ್ರ ಜನ. ಅಲ್ಲಿ ಭಕ್ತರು ಎಷ್ಟು ಚಲೋ, ಅಟ್ಟ ದುಷ್ಟರು ಇದ್ರು ಅಜ್ಜನ ಸುತ್ತ ಬಂಗಾರ ಬೆಳ್ಳಿ ದೊಡ್ಡ ಏನೇನೋ ಕದ್ರು. ಆದ್ರೆ ಈ ಹೊರಕ ಕೌದಿ ಯಾವ ಮುಟ್ಟಿಲ್ಲ. ಅದು ಕೊನಿತನ ಸಿದ್ಧಾರೂಢ ಅಜ್ಜಗ. ಕೌದಿ ಪೂಜೆ ಅಂತ ಸಿದ್ಧಾರೂಢ ಮಠದಾಗ ಇವತ್ತಿಗೂ ಮಾಡ್ತಾರೆ, ನೋಡ್ಬೇಕು ನೀವು. ಇವತ್ತಿಗೂ ಕೌದಿ ಪೂಜೆ ಮಾಡೋ ಪದ್ಧತಿ. ಯಾಕಂದ್ರೆ ಅಜ್ಜ ಹೇಳ್ತಿದ್ರು, ಈ ಬಂಗಾರ ಬೆಳ್ಳಿ ಎಲ್ಲ ಸುಳ್ಳು, ಇವು ಎಲ್ಲ ಹೊಕ್ಕವ, ಯಾವಾಗ ಹೊಕ್ಕವ ಕಾಯಂ ಕೌದಿ ಒಂದ, ಇದನ್ನ ಯಾವ ಕದ್ದಿಲ್ಲ.
ಕೊನೆ ದಿವಸ 8ನೇ ದಿವಸ ಕೌದಿ ಹೊಚ್ಚವನ್ ಕುಂದಿರ್ತಿದ್ರು. ಅವತ್ತು ಅಲಂಕಾರ ಮಾಡಂಗಿಲ್ಲ, ಬಂಗಾರ ಬೆಳ್ಳಿ ಹಾಕಂಗಿಲ್ಲ, ಹೂವಿನ ಮಾಲಿ ಸಹಿತ ಹಾಕೋದಿಲ್ಲ, ಬರೀ ಪತ್ರಿ ಮಾಲಿ ಹಾಕಿ ಮೈ ತುಂಬ ಬೂದಿ ಬಡ್ಕೊಂಡು ಕುಂದಿರ್ತಿದ್ರು. ಅಜ್ಜ ಸ್ವತಃ ಅಂತಿದ್ರು, 7 ದಿನದ ಸಡಗರದ ಪೂಜೆ ನಿಮ್ಮ ಸಂತೋಷಕ್ಕೆ, 8ನೇ ದಿವಸದ ನಿರಾಭಾರಿ ಕೌದಿ ಪೂಜೆ ನನ್ನ ಸಂತೋಷಕ್ಕೆ. ಇದು ನನಗೆ ಭಾಳ ಹಿಡಿಸ್ತೈತಿ ಅಂತ ವೈರಾಗ್ಯಪರವಾಗಿರುವಂಥ ಕೌದಿಯೊಳಗೆ ಮಜಾ ಐತಿ. ಯಾಕೆ ಕೌದಿ ಪೂಜೆ ಮಾಡ್ತಾರಂದ್ರೆ, ನೀವು ನೋಡ್ರಿ ಎಷ್ಟು ಜಾತಿ ಅರಿವಿ ಕೂಡಿರ್ತೈತೆ ಅದ್ರಾಗ. ಒಂದು ಜಾತಿ ಅರಿವೆಲ್ಲ, ಎಲ್ಲ ನಮ್ಮನೆ ಹೊರಕರಿವಿ ಅರಿವಿ. ನೀವೆಲ್ಲ ಹೋಗಿರಿ, ಎಲ್ಲಿ ಹೋಗಿರಿ ಕೌದಿ ಹೊಲಿಬೇಕಾದ್ರಿ ಅಜ್ಜಿಗಳು ಎಲ್ಲಿ ಹೋಗ್ತಾರ ಅಂದ್ರೆ ಟೈಲರ್ ಕಡೆ ಹೋಗ್ತಾರ. ಆ ಟೈಲರ್ ಕತ್ತರಿಸಿ ಉಳ್ದವು ಬೇರೆ ಬೇರೆ ಕಲರ್, ಬೇರೆ ಬೇರೆ ಕ್ವಾಂಟಿಟಿ ಅರಿವಿ ತಂದು ಒಂದಕ್ಕೊಂದು ಜೋಡಿಸಿ ಹೊಲಿತಾರ. ಬಣ್ಣ ಬೇರೆ, ಆಕಾರ ಬೇರೆ, ಕ್ವಾಲಿಟಿ ಬೇರೆ, ಆದರೆ ಎಲ್ಲ ಕೂಡಿ ಒಂದು ಕೌದಿ ಆಕೈತಿ. ಹಂಗೆ ನಮ್ಮ ಸಿದ್ಧಾರೂಢಜ್ಜನ ಸಂಪ್ರದಾಯ ಬೇರೆ ಬೇರೆ ಜಾತಿ, ಬೇರೆ ಬೇರೆ ಬಡವರು, ಶ್ರೀಮಂತರು, ಓದಿದವರು, ಅನಕ್ಷರಸ್ಥರು, ಕೆಳಜಾತಿ ಮೇಲ್ಜಾತಿ ಯಾವ ಭೇದ ಇಲ್ಲದೆ ಎಲ್ಲರನ್ನು ಕೂಡಿಸಿ ಹೊಲಿಯೋ ಜಾತಿ ಅದು ಸಿದ್ಧಾರೂಢಪ್ಪನ ಜಾತಿ. ಎಲ್ಲರನ್ನು ಕೂಡಿ ಒಂದು ಮಾಡೋ ಪರಂಪರೆ ಅದು ಸಿದ್ಧಾರೂಢಪ್ಪನ ಪರಂಪರೆ. ಆದರೆ ಇತ್ತಿತ್ತಲಾಗ ಹರಿಯೋ ಮಂದಿ ಜಾಸ್ತಿ ಆಗೈತಿ ಹೊರತು ಹೊಲಿಯೋ ಮಂದಿ ಕಮ್ಮಿ ಆಗೈತಿ. ಕತ್ತರಿ ಬಂದವು ಭಾಳ. ಜಾತಿ ನಡುವೆ ಕತ್ತರಿ, ಒಂದ ಜಾತಿಯಾಗಿ ಮತ್ತೆ ಕತ್ತರಿ ಬಂದಿದ್ದಿಲ್ಲ. ಇತ್ತಿತ್ತಲ ಗದ್ದಲ ಚಲೋ ಹೋಗಿದ್ದು. ವೀರಶೈವ ಬೇರೆ, ಲಿಂಗಾಯತ ಬೇರೆ, ಮತ್ತು ಅದ್ರಾಗ ಒಂದು ಕತ್ತರಿಸೋದು ಮಹಾತ್ಮರ ಕೆಲಸ ಅಲ್ಲ, ಕೂಡಿಸೋದು ಮಹಾತ್ಮರ ಕೆಲಸ. ಒಂದು ಮಾಡಿದವರು ಜಗದ್ಗುರು ಸಿದ್ಧಾರೂಢರು. ಅದಕ್ಕೆ ಕೌದಿ ಹೊಚ್ಕೊಂತಿದ್ರು ಅಜ್ಜವರು. ಕೂಡಿಸೋದ ಸಂಕೇತ ಕೌದಿ ಇರಲಿ. ಆ ಕೌದಿ ತಂದು ಹೊತ್ಕೊಂಡ್ರಂತ ಅಜ್ಜವರು. ಹೊಸ್ತಾಗ ಪರಿಸ್ಥಿತಿ ಹೆಂಗಿತ್ತು ಅಜ್ಜಂದಂತ, ಅವರು ಬ್ಯಾಸರ ಆತಂದ್ರೆ ಹುಡುಗರು ದೋಸ್ತಿ ಭಾಳ. ನಿಮಗೆ ಹೇಳಿದ್ವಲ್ಲ ಆಗಲೇ, ಸಣ್ಣ ಮಕ್ಕಳವ್ರಿಗೆ ಭಾಳ ಪ್ರೀತಿ. ಆ ದನ ಕಾಯೋ ಹುಡುಗರು ದೋಸ್ತಿ ಮಾಡಿ ಆ ಹುಡುಗರಿಗೆ ಏನು ಗೊತ್ತೀವ ಮಹಾತ್ಮದಂತ. ಸಿದ್ಧ ದನ ಹತ್ಲ ಹೊಂಟ ನೋಡೋ ತಿರ್ಕೊಂಬ ಅಂದ್ರೆ ಹೋಗಿ ತಿರ್ಕೊಂಬರ್ತಿದ್ರು. ಆ ದನಗಳು ಸಗಣಿ ಹಾಕಿ ಅದು ಒಣಗಿತ್ತಂದ್ರೆ ಆ ಕುಳ್ಳು ಆರ್ಸಕ, ಸಿದ್ಧ ನೀನು ಬಾ ನಮ್ಮ ಕುಳ್ಳು ಆರ್ಸಕ್ಕಂತ ಆ ಸಿದ್ಧಾರೂಢಪ್ಪನ ಕರ್ಕೊಂಡು ಕುಳ್ಳು ಆರ್ಸಕ್ಕೆ ಹಚ್ತಿದ್ವು ಹುಡುಗರು. ಅಷ್ಟೇ ಅಲ್ಲ, ಲಪಡ ಕೆಲಸಕ್ಕೆ ಸಿದ್ಧಾರೂಢನ ಕರ್ಕೊಂಡವ ಹುಡುಗರು. ಲಪಡ ಅಂದ್ರೆ ಗೊತ್ತಾತಲ್ಲ, ಏನರ ಕದಿಬೇಕಂದ್ರೆ ಇವ ಅಜ್ಜ ಭಾಳ ಉದ್ದಿದ್ದ, ಯಾರ ಕೈಗೆ ಸಿಗಲಿದ್ದು ಇವನ್ ಕೈಗೆ ಸಿಗುತ್ತಿತ್ತು. ಅಜ್ಜ ಬಾರೋ ಇಲ್ಲಿ, ಆ ಗಿಡದಾಗ ಹಲಸಿನ ಹಣ್ಣು ಭಾಳ ಚಂದ ಬಿಟ್ಟೈತೆ, ಹಣ್ಣಾಗಿ ಗಮ್ ನಾರಾಕತ್ತೈತಿ, ನಿನ್ನ ಕೈಗೆ ಸಿಗುತ್ತೈತೆ ಬಾ ಅಜ್ಜ ಅಂತ ಕದಿಯಾಗಿ ಕರ್ಕೊಂಡು ಹೋಗ್ರಿ ಅಜ್ಜನ. ಸಿದ್ಧಾರೂಢನ ಕರ್ಕೊಂಡು ಹೋಗಿ ಹಲಸಿನ ಹಣ್ಣು ಇನ್ನೇನು ಮುರಿಬೇಕ ಬಂದಾರಿ ಸಾವ್ಕಾರ. ಆ ಮಠದ ತೋಟದ ಮಾಲಕ ಬಂದವನ ಸಿದ್ಧಾರೂಢಪ್ಪನ ಹಿಡಿದು ಹಚ್ಚಿ ಬಡಿಯಾಕತ್ನಂತ. ಏನು ಮುದುಕಾಗಿದೆ ತಿಳಿಯೋದಿಲ್ಲ ಮಗನ, ಕದಿತಿ. ಯಾವಾಗ ಅಜ್ಜಗೆ ಪೆಟ್ಟು ಬೀಳಾಕತ್ತು ಈ ಮಕ್ಳು ಕರ್ಕೊಂಬಂದಿದ್ರಲ್ಲ, ಓಡಾಕತ್ರಿ ಇವರು. ಕರ್ಕೊಂಬಂದಾರ ಅವರು, ಬಿಡಿಸ್ಕೋಬೇಕು ಬೇಡ ಸಿದ್ಧಾರೂಢರನ್ನ. ಬಡಿಯಾಕತ್ತಾನೆ ಇವರು, ಜಿಗದ ಓಡಾಕತ್ರು. ಸಿದ್ಧಾರೂಢ ಅಜ್ಜ ತಕ್ಷಣ ಒಂದು ಉಪಾಯ ಮಾಡಿ, ಇವ ಬಡಿತಾನೆ ಇಲ್ಲ, ಏನು ಮಾಡಿ ಉಳ್ಕೋಬೇಕಂದವ್ರು. ಆ ಹಣ್ಣು ತಗೊಂಡು ಕೂಗಿದ್ರು ಸಿದ್ಧಾರೂಢ. ಹಂಗೆ ಹೋಗಬೇಡ್ರು, ಹಣ್ಣಿನ ಮೇಲೆ ಹಸಿ ಮಾಡೀರಿ, ತಗೊಳ್ರಿ ಹಣ್ಣು ಅಂತ ಬೀಸಿ ಹೋಗದ್ರಪ್ಪ. ಅದು ಹೋಗಿ ದೂರ ಬಿತ್ತು, ಹುಡುಗರು ಓಡಿ ಬಂದವ, ಹಣ್ಣು ತಗೊಂಡು ಓಡಾಕತ್ತು. ಇವ ಮಾಲಕ್ ಏನು ಮಾಡಿದ ಅಂದ್ರೆ ಅಜ್ಜನ ಬಿಟ್ಟ ಹುಡ್ರು ಬೆನ್ನು ಹತ್ತಿದ, ಹಣ್ಣು ಅನ್ಕೊಂತ. ಅಂತೂ ಉಳ್ಕೊಂಡೆ ಅಂತ ಸಿದ್ಧಾರೂಢರು ಓಡಾಕತ್ತರು. ಓಡ್ಕೊಂತ ಬಂದು ಚಿದ್ಘನಾನಂದ್ರ ಕಟ್ಟಿ ಮ್ಯಾಕ್ ಕುಂತು ವಿಚಾರ ಮಾಡಿದರು. ಕರ್ಮ ಪಾಶದಿಂದ ಮುಕ್ತಿ ಅಂದ್ರೆ ಇದ ನೋಡು. ಎಲ್ಲಿ ತನ ನಂದಂತ ಹಿಡ್ಕೊಂತವಿ ಅಲ್ಲಿ ತನ ಪೆಟ್ಟು ಬೀಳ್ತಾವ. ಯಾವಾಗ ಬ್ಯಾಡಂತ ಒಗಿತವಿ ಅವಾಗ ಬಿಡುಗಡೆ ಆಕವ. ಆದ್ರೆ ಭಾಳ ಕೆಟ್ಟ ಬಿಡದಿದ್ದವ. ಕಳ್ಳ ಅಂತ ಹೇಳಿ ಬಿಡದಿದ್ದ. ವಿಚಾರ ಮಾಡಿದ್ರೆ ನಾ ಕಳ್ಳೇನು? ನಮ್ಮ ಮನೆಯಾಗಿನ ಸಾಮಾನು ನಾ ತಗೊಂಡ್ರೆ ನಾ ಕಳ್ಳಕ್ಕ ನೀನು? ಇಲ್ಲ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕವ. ಎಲ್ಲ ಚರಾಚರಗಳಿಗೆ ಅಧಿಷ್ಠಾತೃ ಅವನೇ ಅದಾನ. ಅವನಿಗೆ ಕಳ್ಳತನದ ಅಪವಾದ ಸುಮ್ಮನೆ ಅಪವಾದ ಅದು.
ಶ್ರೀಕೃಷ್ಣನಿಗೆ ಸಹ ಕಳ್ಳತನದ ಅಪವಾದ ಬಂದಿತ್ತು, ಹೌದಿಲ್ಲ? ಶಮಂತಕ ಮಣಿ ಕದ್ದಾನ್ ಅನ್ನುವಂಥ ಅಪವಾದ ಕೃಷ್ಣಗೂ ಬಿಟ್ಟಿಲ್ಲ. ನಂದೇನು ಸ್ಪೆಷಲ್ ಬಿಡು. ಆದ್ರೆ ಅಪವಾದ ಕಳ್ಕೊಳ್ಳೋ ಸಲುವಾಗಿ ಜಾಂಬವತಿ ಮತ್ತು ಸತ್ಯಭಾಮ ಇಬ್ಬರು ಹೆಂಡ್ರು ಗಂಟು ಬಿದ್ರು ಅವನಿಗೆ, ಕೃಷ್ಣಗೆ. ಅದೇ ಸಂದರ್ಭದಾಗನ ಅವಾಗ ಇಬ್ಬರು ಹೆಂಡ್ರು ಗಂಟು ಬಿದ್ದು ಸಂಸಾರ ಕೊಳ್ಳಾಗ ಬಿತ್ತು.